ನೀವು ಎಷ್ಟೊತ್ತು ಬೇಕಾದರೂ ಇದೇ ರೀತಿಯಾಗಿ ಇಟ್ಕೊಳ್ಬೋದು. ಈಗ ನಾನು ಎಣ್ಗಾಯಿಗೆ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಬೇಕು. ಹಾಗಾಗಿ ನಾನು ಒಂದು ಪ್ಯಾನ್ನ ತಗೊಳ್ತಾ ಇದ್ದೀನಿ. ಈ ಪ್ಯಾನ್ಗೆ ನಾನು ಅರ್ಧ ಭಾಗಕ್ಕಿಂತ ಸ್ವಲ್ಪ ಕಡಿಮೆ ಭಾಗದಷ್ಟು ಒಣ ಕೊಬ್ಬರಿಯನ್ನು ಸಣ್ಣದಾಗಿ ಹೆಚ್ಚಿ ಹಾಕೊಳ್ತಾ ಇದ್ದೀನಿ. ಇದನ್ನು ರೋಸ್ಟ್ ಮಾಡ್ಕೊಳ್ಬೇಕು. ನೋಡಿ, ನಾನು ಇಷ್ಟು ಒಣ ಕೊಬ್ಬರಿಯನ್ನು ತೊಗೊಂಡಿದ್ದೆ, ಸಣ್ಣದಾಗಿ ಹೆಚ್ಚಿ ಈಗ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಪೂರ್ತಿಯಾಗಿ ಕೆಂಪಾಗೋವರೆಗೂ ಗ್ಯಾಸ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ರೋಸ್ಟ್ ಮಾಡ್ಕೊಳ್ಳೋಣ. ಒಣ ಕೊಬ್ಬರಿಯನ್ನು ನಾನು 2-3 ನಿಮಿಷದಿಂದ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಇದು ಕೆಂಪಗಾಗಿದೆ. ಇಷ್ಟರ ಮಟ್ಟಿಗೆ ಕೆಂಪಗಾದ್ಮೇಲೆ ನಾವು ಸಪ್ರೇಟಾಗಿ ಒಂದು ಬೌಲ್ನಲ್ಲಿ ತೆಗೆದಿಟ್ಕೊಳ್ಬೇಕಾಗುತ್ತೆ. ಈಗ ಮತ್ತೆ ಅದೇ ಪ್ಯಾನ್ಗೆ ನಾನು 2 ಚಮಚದಷ್ಟು ಕಡಲೆಕಾಯಿ ಬೀಜ ಅಂದರೆ ಶೇಂಗಾವನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಸ್ವಲ್ಪ ಕೆಂಪಗಾಗೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಕೆಂಪಗಾದ್ಮೇಲೆ ಶೇಂಗಾವನ್ನು ಕೂಡ ಸಪ್ರೇಟಾಗಿ ಒಂದು ಬೌಲ್ನಲ್ಲಿ ತೆಗೆದಿಟ್ಕೊಳ್ಳೋಣ. ಅದು ತಣ್ಣಗಾದ್ಮೇಲೆ ಅದು ಸಿಪ್ಪೆನೆಲ್ಲ ತೆಗೆದು ಇಟ್ಕೊಳ್ಬೇಕಾಗುತ್ತೆ ನಾವು. ಈಗ ಮತ್ತೆ ಅದೇ ಪ್ಯಾನ್ಗೆ ನಾನು 2 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಿದ್ದೀನಿ. 2 ಸಣ್ಣ ಚಮಚದಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು. ಎಣ್ಣೆ ಕಾದ್ಮೇಲೆ ಒಂದು ಮೀಡಿಯಂ ಸೈಜ್ ಈರುಳ್ಳಿಯನ್ನು ತೆಳ್ಳಗೆ ಸ್ಲೈಸ್ ಮಾಡಿ ಹಾಕ್ಕೊಳ್ಳೋಣ. ಸ್ವಲ್ಪ ದಪ್ಪಗೆ ಸ್ಲೈಸ್ ಮಾಡಿಕೊಂಡ್ರೆ ನಡೆಯುತ್ತೆ, ಯಾಕೆಂದರೆ ಇದನ್ನು ಫ್ರೈ ಮಾಡಿ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ತಗೊಳ್ತೀನಿ. ಈ ಈರುಳ್ಳಿಯನ್ನು ಕೂಡ ನಾವೀಗ ಕೆಂಪಗೆ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಸಾಕು. ಈ ಥರ ಫ್ರೈ ಆದಮೇಲೆ ಇದನ್ನು ಕೂಡ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈ ಫ್ರೈ ಮಾಡ್ಕೊಂಡಿರೋ ಈರುಳ್ಳಿಯನ್ನು ಕೂಡ ಸಪ್ರೇಟಾಗಿ ಒಂದು ಬೌಲ್ನಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಈಗ ನಾನೊಂದು ಮಿಕ್ಸರ್ ಜಾರ್ ತೊಗೊಳ್ತಾ ಇದ್ದೀನಿ. ಈ ಮಿಕ್ಸರ್ ಜಾರ್ಗೆ ಮೊದಲು ರೋಸ್ಟ್ ಮಾಡಿರೋಂತಹ ಒಣ ಕೊಬ್ಬರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ರೋಸ್ಟ್ ಮಾಡಿ ಸಿಪ್ಪೆ ತೆಗೆದಿರೋಂಥ ಶೇಂಗಾ ಬೀಜ ಅಂದರೆ ಕಡಲೆಕಾಯಿ ಬೀಜನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹುರ್ಗಡ್ಲೆ ಹಾಕೋದ್ರಿಂದ ಎಣ್ಗಾಯಿ ತುಂಬ ರುಚಿಯಾಗುತ್ತೆ. ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಧನಿಯಾ ಹಾಕ್ಕೊಳ್ತಾ ಇದ್ದೀನಿ. 1 ಚಮಚ ಜೀರಿಗೆ, ಒಂದು 7-8 ಲವಂಗವನ್ನು ಕೂಡ ಹಾಕ್ಕೊಳ್ಳೋಣ. ಅರ್ಧ ಇಂಚಷ್ಟು ಚಕ್ಕೆ, 2 ಏಲಕ್ಕಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿ, ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ, ಒಂದು ಗೋಲಿ ಗಾತ್ರದಷ್ಟು ನಾನು ಹುಣಸೆ ಹಣ್ಣನ್ನು ಹಾಕ್ಕೊಳ್ತಿದ್ದೀನಿ. ಸಣ್ಣ ತುಂಡು ಹುಣಸೆ ಹಣ್ಣು ಹಾಕ್ಕೊಂಡ್ರೆ ಸಾಕು. ನೋಡಿ, ಎಷ್ಟು ಹುಣಸೆ ಹಣ್ಣು ಹಾಕ್ಕೊಂಡಿದ್ದೀನಿ. ರುಬ್ಬೋದಕ್ಕೇ ಹಾಕ್ಕೊಳ್ಬೇಕು. ಫ್ರೈ ಮಾಡಿರೋ ಈರುಳ್ಳಿನೂ ಕೂಡ ನಾವು ಇವಾಗಲೇ ಹಾಕ್ಕೊಳ್ಬೇಕು. ಆದರೆ ಈರುಳ್ಳಿ ಹಾಕ್ಕೊಂಡ್ರೆ ಬಾಕಿ ಸಾಮಗ್ರಿಗಳೆಲ್ಲ ಪುಡಿ ಆಗೋದಿಲ್ಲ. ಹಾಗಾಗಿ ನೀರನ್ನು ಹಾಕ್ತಲೇ ಎಲ್ಲ ಮಸಾಲೆ ಪದಾರ್ಥಗಳನ್ನ ಒಣ ಕೊಬ್ಬರಿ ಜೊತೆ ಸಣ್ಣಗೆ ಪುಡಿ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಸಣ್ಣಗೆ ಪುಡಿ ಮಾಡ್ಕೊಂಡಿದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಸಣ್ಣಗೆ ಒಣ ಕೊಬ್ಬರಿ ಜೊತೆ ಪುಡಿ ಆಗಿಬಿಟ್ಟಿದೆ. ಈಗ ಇದಕ್ಕೆ ಈರುಳ್ಳಿ ಸೇರಿಸ್ಬಿಟ್ಟು ನಮ್ಗೆ ಎಷ್ಟು ಬೇಕು ನೀರು ಹಾಕ್ಕೊಂಡು ನಾವು ಯಾವ ಥರ ಬೇಕು ಆ ಥರ ಪೇಸ್ಟ್ ಮಾಡ್ಕೊಳ್ಬೋದು. ನೋಡಿ, ಎಷ್ಟು ಚೆನ್ನಾಗಿ ಪುಡಿ ಆಗಿದೆ. ಈಗ ಇದಕ್ಕೆ ಫ್ರೈ ಮಾಡ್ಕೊಂಡಿರೋಂಥ ಈರುಳ್ಳಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿಯನ್ನು ಹಾಕಿದ ಮೇಲೆ ಇದಕ್ಕೇನೆ ಅಚ್ಕಾರದ ಪುಡಿಯನ್ನು ಕೂಡ ಇವಾಗಲೇ ಹಾಕ್ಕೊಳ್ಬೇಕು. 2 ಚಮಚದಷ್ಟು ನಾನು ಹಾಕ್ಕೊಂಡಿದ್ದೀನಿ. ನೀವು ನಿಮ್ಮ ರುಚಿಗೆ ತಕ್ಕ ಹಾಗೆ ನೋಡ್ಕೊಂಡು ಹಾಕ್ಕೊಳ್ಳಿ. 1 ಚಮಚ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನೀವು ಕೂಡ ನಿಮ್ಮ ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಕೂಡ ಹಾಕ್ಕೊಳ್ಳಿ. 1/4 ಚಮಚ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು ಅರ್ಧ ಲೋಟಷ್ಟು, ಟೀ ಕುಡಿಯೋ ಲೋಟದಿಂದ ಅರ್ಧ ಲೋಟದಷ್ಟು ನೀರು ಹಾಕ್ಕೊಳ್ಳೋಣ. ಪೂರ್ತಿ ಸಣ್ಣಗೆ ಫೈನ್ ಪೇಸ್ಟ್ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ನಾವು ಗ್ರೈಂಡ್ ಮಾಡ್ಕೊಂಡಿರೋಂಥ ಪೇಸ್ಟ್ ಈ ಥರ ಇದ್ದರೆ ಸಾಕು. ಎಣ್ಗಾಯಿಗೆ ಈ ಥರ ಇದ್ದರೆ ಪೇಸ್ಟು ತುಂಬ ಚೆನ್ನಾಗಾಗುತ್ತೆ. ಈಗ ನಾವು ಮಸಾಲೆನೆಲ್ಲ ತುಂಬಿ ಬದನೆಕಾಯಿ ಎಣ್ಗಾಯಿ ಯಾವ ರೀತಿಯಾಗಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ಆಗಲೇ ರೋಸ್ಟ್ ಮತ್ತು ಫ್ರೈ ಮಾಡ್ಕೊಂಡಿದ್ವಲ್ಲ, ಅದೇ ಪ್ಯಾನ್ನೇ ತೊಗೊಳ್ಬೇಕು. ಅದಕ್ಕೇ ನಾನು 2 ದೊಡ್ಡ ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಬದನೆಕಾಯಿ ಎಣ್ಗಾಯಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಿಡಿಸುತ್ತೆ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಳ್ಳೋಣ. ಜೀರಿಗೆ ಚಟಪಟ ಅಂತಿದೆ. 2 ಸಣ್ಣ ಹಸಿಮೆಣಸಿನ್ಕಾಯಿಗಳನ್ನ ಸ್ವಲ್ಪ ಸ್ಲೈಸ್ ಮಾಡಿ ಹಾಕ್ಕೊಂಡಿದ್ದೀನಿ. 1 ಚಮಚ ಕರಿಬೇವನ್ನು ಕೂಡ ಹಾಕ್ಕೊಳ್ಳೋಣ. ಒಂದು 1/4 ಚಮಚದಷ್ಟು ಇಂಗನ್ನು ಹಾಕ್ಕೊಳ್ಳೋಣ. ತುಂಬ ಒಳ್ಳೆ ರುಚಿ ಬರುತ್ತೆ. ಈಗ ಇವನ್ನೆಲ್ಲ ಒಂದು 30 ಸೆಕೆಂಡ್ಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. 30 ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಇದಕ್ಕೆ ಒಂದು ಮೀಡಿಯಂ ಸೈಜ್ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ಬೇಕಾಗುತ್ತೆ. ಈಗ ಈರುಳ್ಳಿಯನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಹೋಗೋಣ. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ 2 ನಿಮಿಷ ಆಗಿದೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ 2 ಮೀಡಿಯಂ ಸೈಜ್ ಟೊಮ್ಯಾಟೋನ ಸಣ್ಣದಾಗಿ ಹೆಚ್ಚಿ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ಟೊಮ್ಯಾಟೊ ಕೂಡ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮೊದಲಿಗೆ 1 ನಿಮಿಷ ಈ ಥರ ಕಂಟಿನ್ಯೂಸ್ ಆಗಿ ಫ್ರೈ ಮಾಡ್ತಾ ಹೋಗಬೇಕು. ಆಮೇಲೆ ಗ್ಯಾಸ್ ಫ್ಲೇಮ್ನ ಪೂರ್ತಿಯಾಗಿ ಲೋ ಆಗಿಟ್ಬಿಟ್ಟು ಹಾಗೇ ಬಿಟ್ಬಿಡಬೇಕಾಗುತ್ತೆ. ಈಗ ನೋಡಿ, ಸ್ವಲ್ಪ ಮಟ್ಟಿಗೆ ಸಾಫ್ಟ್ ಆಗಿದೆ. ಈಗ ಗ್ಯಾಸ್ ಫ್ಲೇಮ್ನ ಸಣ್ಣ ಮಾಡಿ ಹಾಗೆ ಬಿಟ್ಬಿಡ್ತೀನಿ. ಈಗ ನಾವು ಬದನೆಕಾಯಿಗೆ ಮಸಾಲೆಯನ್ನು ತುಂಬಿಕೊಳ್ಬೇಕು. ನೋಡಿ, ನಾನು ಗ್ರೈಂಡ್ ಮಾಡ್ಕೊಂಡಿರೋ ಮಸಾಲ ಪೇಸ್ಟ್ನ ಒಂದು ಸಪ್ರೇಟಾಗಿ ಒಂದು ಬೌಲಿಗೆ ಹಾಕಿಟ್ಕೊಂಡಿದ್ದೀನಿ. ಈಗ ಒಂದೊಂದೇ ಬದನೆಕಾಯಿಗೆ ಮಸಾಲೆ ತುಂಬಿ ನಾನು ಪ್ಯಾನ್ ಒಳಗಡೆ ಹಾಕ್ಕೊಳ್ತೀನಿ. ನೋಡಿ, ಈಗ ಒಂದೊಂದೇ ಬದನೆಕಾಯಿಗೆ 1 ಚಮಚದಷ್ಟು
ಮಸಾಲೆ ಹಾಕಿದರೆ ಸಾಕು. ಒಂದು ಬದನೆಕಾಯಿಗೆ ಎಷ್ಟು ಮಸಾಲೆ ಇಡಿಸುತ್ತೋ ಅಷ್ಟು ಮಸಾಲೆನ ಹಾಕ್ಕೊಳ್ಳೋಣ. ನೋಡಿ, ಈ ಥರ ಚೆನ್ನಾಗಿ ತುಂಬಿಸ್ಬೇಕು ಮಸಾಲೆನ. ಈಗ ಇದನ್ನು ನಾವು ಈರುಳ್ಳಿ ಟೊಮೆಟೊ ಫ್ರೈ ಮಾಡ್ತಿದ್ವಲ್ಲ, ಅಲ್ಲಿ ಒಂದೊಂದೇ ಬದನೆಕಾಯಿನ ಸುತ್ತ ಇಟ್ಕೊಳ್ತಾ ಹೋಗೋಣ. ಇದೇ ಥರ ಎಲ್ಲ ಬದನೆಕಾಯಿಗೂ ಚೆನ್ನಾಗಿ ಮಸಾಲೆ ಹಚ್ಚಿದ್ದೀನಿ. ಇದೇ ಥರ ಎಲ್ಲ ಬದನೆಕಾಯಿನೂ ಕೂಡ ಚೆನ್ನಾಗಿ ಮಸಾಲೆ ಹಚ್ಕೊಳ್ಬೇಕು. ಈ ಥರ ನಾವು ರುಬ್ಬಿರೋಂಥ ಮಸಾಲೆ ಎಲ್ಲ ಬದನೆಕಾಯಿಗೆ ಹಾಕಿದ್ಮೇಲೆ ಕೇವಲ ಅರ್ಧ ಕಪ್ ಅಷ್ಟೇ ಮಸಾಲೆ ಉಳಿಬೇಕು. ಎಕ್ಸ್ಟ್ರಾ ಇದ್ದರೆ ಸ್ವಲ್ಪ ಮಸಾಲೆಯನ್ನು ತೆಗೆದಿಟ್ಕೊಳ್ಳಿ, ಇನ್ನೊಂದು ಸಲ ಪಲ್ಯ ಮಾಡೋದಕ್ಕೆ ಬರುತ್ತೆ. ಹೋಳು ಪಲ್ಯವನ್ನು ಕೂಡ ಮಾಡ್ಕೊಳ್ಬೋದು ಇದೇ ಮಸಾಲೆಯಿಂದ. ಈಗ ಎಲ್ಲ ಬದನೆಕಾಯಿಗೂ ಮಸಾಲೆ ತುಂಬಿ ಹಾಕಿದ್ದೀನಿ. ಈಗ ಇದಕ್ಕೆ ಉಳಿದಿರೋ ಮಸಾಲೆಯನ್ನು ನಾವು ಹಾಕ್ಕೊಳ್ಬೋದು. ಅರ್ಧ ಕಪ್ಪಷ್ಟು ಮಸಾಲೆ ಉಳಿದಿದೆ. ನಿಮ್ಮ ಹತ್ರ ಏನಾದರೂ ಜಾಸ್ತಿ ಮಸಾಲೆ ಉಳಿದಿದ್ರೆ ಅದನ್ನು ಫ್ರಿಜ್ನಲ್ಲಿ ತೆಗೆದಿಟ್ಕೊಂಡು ಇನ್ನೊಂದು ಸಲ ಪಲ್ಯ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಹೋಳು ಪಲ್ಯವನ್ನು ಕೂಡ ಮಾಡ್ಕೊಳ್ಬೋದು. ಈಗ ಈ ಉಳಿದಿರೋ ಅರ್ಧ ಕಪ್ ಮಸಾಲೆಗೆ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಪೇಸ್ಟ್ನ ನಾವೀಗ ಎಣ್ಗಾಯಿಗೆ ಹಾಕ್ಕೊಳ್ಬೋದು. ಸ್ವಲ್ಪನೂ ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಹಾಕಿದ್ಮೇಲೆ. ಈಗ ಈ ಮಸಾಲೆಯನ್ನು ನಾವು ಹಾಕೋದಕ್ಕಿಂತ ಮುಂಚೆ ಎಲ್ಲ ಎಣ್ಗಾಯಿಗಳನ್ನ ಇನ್ನೊಂದು ಸೈಡ್ಗೆ ತಿರುಗಿಸ್ಕೊಳ್ಳೋಣ. ಅವಾಗ ಎರಡೂ ಸೈಡ್ಗೂ ಕೂಡ ಚೆನ್ನಾಗಿ ಫ್ರೈ ಆದಂಗೆ ಆಗುತ್ತೆ. ನೋಡಿ, ಒಂದು ಸೈಡ್ಗೆ ಆಗಲೇ ಅರ್ಧದಷ್ಟು ಫ್ರೈ ಆಗ್ತಾ ಇದೆ. ಈಗ ಇನ್ನೊಂದು ಸೈಡಿಗೆ ತಿರುಗಿಸಿದ್ದೀನಿ. ಈಗ ನಾನು ಮಿಕ್ಸ್ ಮಾಡ್ಕೊಂಡಿರೋಂಥ ಈ ಮಸಾಲ ಪೇಸ್ಟ್ನ ಸುತ್ತ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಎಲ್ಲ ಬದನೆಕಾಯಿಗಳ ಮೇಲೆ ಈ ಥರ ಮಸಾಲೆ ಹಾಕ್ಕೊಂಡ್ಬಿಡೋಣ. ಈಗ ಇದು ತುಂಬ ಗಟ್ಟಿಯಾಗಿದೆ, ಇದನ್ನು ಬೇಯಬೇಕಲ್ಲ ಬದನೆಕಾಯಿ, ಹಾಗಾಗಿ ಇನ್ನೊಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಇದೇ ಎಣ್ಗಾಯಿಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದ್ಸಲ ನಿಧಾನವಾಗಿ ಸ್ಪೂನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಅದಕ್ಕಿಂತ ಮುಂಚೆ ಒಂದು ಅರ್ಧ ಚಮಚ ಖಾರದ ಪುಡಿ ಹಾಕ್ಕೊಳ್ತಿದ್ದೀನಿ. ನಂಗೆ ಸ್ವಲ್ಪ ಖಾರದ ಪುಡಿ ಕಡಿಮೆ ಅನ್ನಿಸ್ತು, ಹಾಗಾಗಿ ಹಾಕ್ಕೊಂಡಿದ್ದೀನಿ. ನೀವು ಕೂಡ ನೋಡಿ ಹಾಕ್ಕೊಳ್ಳಿ, ರುಚಿಗೆ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನಡೆಯುತ್ತೆ. ಈಗ ಎಲ್ಲವನ್ನು ಒಂದ್ಸಲ ನಿಧಾನವಾಗಿ ಮಿಕ್ಸ್ ಮಾಡಿಕೊಂಡು ಈಗ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 15ರಿಂದ 20 ನಿಮಿಷ ಬೇಯಿಸ್ಕೊಳ್ಬೇಕಾಗತ್ತೆ. 20 ನಿಮಿಷ ಬೇಯಿಸ್ಕೊಳ್ಳುವಾಗ ಮಧ್ಯದಲ್ಲಿ ಒಂದು 10 ನಿಮಿಷಗಳ ಕಾಲ ಆದಮೇಲೆ ಒಂದ್ಸಲ ಲಿಡ್ನ ಓಪನ್ ಮಾಡಬೇಕು. ಯಾಕೆಂದರೆ ಬದನೆಕಾಯಿನ ಇನ್ನೊಂದು ಸೈಡ್ಗೆ ತಿರುಗಿಸ್ಕೊಳ್ಬೇಕಾಗುತ್ತೆ. ಇಲ್ಲಾಂದರೆ ಒಂದು ಸೈಡಿಗೆ ಅಷ್ಟೇ ಜಾಸ್ತಿ ಬೇಯುತ್ತೆ, ಇನ್ನೊಂದು ಸೈಡ್ಗೆ ಸ್ವಲ್ಪ ಗಟ್ಟಿ ಗಟ್ಟಿ ಇರುತ್ತೆ. ಹಾಗಾಗಿ 10 ನಿಮಿಷ ಆದಮೇಲೆ ಎಲ್ಲ ಬದನೆಕಾಯಿನ ಇನ್ನೊಂದು ಸೈಡ್ಗೆ ನಾವು ತಿರುಗಿಸ್ಕೊಳ್ಬೇಕು. ಈ ಥರ ತಿರುಗಿಸಿದ್ಮೇಲೆ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಇನ್ನೂ ಒಂದು 10 ನಿಮಿಷ ಸಣ್ಣಗೆ ಬೇಯಿಸ್ಕೊಳ್ಬೇಕಾಗತ್ತೆ. ಪೂರ್ತಿಯಾಗಿ ಎಣ್ಣೆ ಮೇಲೆ ಬರಬೇಕು, ಅಲ್ಲಿ ತನಕ ನಾವು ಬದನೆಕಾಯಿ ಎಣ್ಗಾಯಿ ಬೇಯಿಸ್ಕೊಳ್ಬೇಕು. ಇನ್ನು 10 ನಿಮಿಷ ಆಗಲಿ. ನೋಡಿ, ಈಗ 10 ನಿಮಿಷಗಳಾಯಿತು. ಪೂರ್ತಿ 20 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಮೇಲೆ ಎಣ್ಣೆ ಬಿಟ್ಟಿದೆ ಅಂತ. ಈ ಥರ ಬದನೆಕಾಯಿ ಎಣ್ಗಾಯಿಗೆ ಮೇಲೆ ಈ ಥರ ಎಣ್ಣೆ ಬಿಟ್ಟರೆ ಎಣ್ಗಾಯಿ ಸೂಪರಾಗಿ ಆಗಿದೆ ಅಂತ ಅರ್ಥ. ಈಗ ನಾನು ನಿಮಗೆ ತೋರಿಸ್ತೀನಿ ಒಂದು ಬದನೆಕಾಯಿನ ಯಾವ ರೀತಿಯಾಗಿ ಬೆಂದಿದೆ ಅಂತ. ನೋಡಿ, ಸ್ಪೂನಲ್ಲಿ ಪ್ರೆಸ್ ಮಾಡಿದ್ರೇ ಎಷ್ಟು ಚೆನ್ನಾಗಿ ಪ್ರೆಸ್ ಆಗ್ತಿದೆ, ತುಂಬ ಚೆನ್ನಾಗಿ ಬೆಂದಿದೆ. ಗ್ರೇವಿ ಕೂಡ ತುಂಬ ಚೆನ್ನಾಗಿದೆ. ರಸ, ಬದನೆಕಾಯಿ ರಸ, ಕನ್ಸಿಸ್ಟೆನ್ಸಿ ನೋಡಿ, ಅನ್ನದ ಜೊತೆ